ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ವಿ ಎಲ್ ಎಸ್ ಕ್ಲಾಸ್. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗಿರೋದು ನಾವು ತೂತ್ಕುಡಿ ಎಂಟ್ರೆನ್ಸ್ ಟೋಲ್ ಹತ್ರ ಬಂದು ಸೈಡಾಗಿ ಗಾಡಿ ಇಲ್ಲೇ ಈ ಟೋಲ್ ಹತ್ರ ಬಂದು ನೈಟ್ ಬಂದು ನಿಂತಿದ್ವಿ. ಇವಾಗ ಬೆಳಗ್ಗೆದ್ದೆಲ್ಲ ಫ್ರೆಶ್ ಅಪ್ ಆದ್ವಿ. ಇವಾಗ ನಾಷ್ಟ ಮಾಡ್ಬೇಕಂತ ಹೊಂಟಿವಿ. ಬೆಳಗ್ಗೆ ನಾಷ್ಟ ಏನಪ್ಪ ಅಂದ್ರೆ ಇಡ್ಲಿ ವಡೆ ಒಂದು ಪ್ಲೇಟ್ ಕೊಡಂದ್ರೆ 6 ಇಡ್ಲಿ 2 ವಡೆ ಕೊಟ್ಟರೆ ಇಲ್ಲಿ ಮಾತ್ರ ಇಡ್ಲಿ ವಡೆ ಜಾಸ್ತಿನೇ ಕೊಟ್ರೆ ತಿನ್ನೋದು ಬರ್ರಿ. ಇವಾಗ ಇಲ್ಲಿ ಫ್ರೆಂಡ್ಸ್ ಮಧ್ಯಾಹ್ನ ಆಯಿತು, ಇವಾಗ 3 ಗಂಟೆ ಆಯಿತು. ಇವಾಗ ಊಟ ಮಾಡ್ತಾಯಿದ್ವಿ. ಊಟ ಪಾರ್ಸಲ್ ತೊಗೊಂಬಂದ್ವಿ. ನಾವು ತಂದಿಲ್ಲ, ಬಟ್ ಟ್ರಾನ್ಸ್ಪೋರ್ಟ್ ತಂದು ಕೊಟ್ಟಾರ. ನಾವು ಬೆಳಗ್ಗೆ ಗಾಡಿ ಇಲ್ಲಿ ತರಬೀವಿ, ಅವರ ತೊಗೊಂಬಂದು ಕೊಟ್ಟರೆ ಊಟ. ಇಲ್ಲಿ ಯಾವುದೂ ಹೋಟೆಲ್ ಚಾಲೂ ಇಲ್ಲ. ಬೆಳಗ್ಗೆ ನಾಷ್ಟ ಮಾಡಿದ್ವಿ ಹಿಂದ್ಗಡೆ. ಇಲ್ಲಿ ಯಾವ ಹೋಟೆಲ್ ಎಲ್ಲ ಬಂದು ಮಧ್ಯಾಹ್ನ ಮ್ಯಾಗ, ಹಾಗಾಗಿ ಅವರ ಹೋಗಿ ಸಿಟಿ ಒಳಗೆ ಹೋಗಿ ಊಟ ತೊಗೊಂಬಂದು ಕೊಟ್ರೆ ಊಟದ ಕ್ಯಾರಿ ಬ್ಯಾಗ್ ನೋಡ್ರಿ ಎಂತಿಂತಾವದವು ಏನೇನು ಕಟ್ರ ಅಂತ ಬಿಸಿ ನೋಡೋಣ. ಊಟ ಏನಪ್ಪ ಅಂದ್ರೆ ರೈಸ್ ಸಾಂಬಾರು ತೊಗೊಂಬಂದಾರ. ರೈಸ್ ಸಾರು ಊಟ ಮಾಡಕತ್ತೀವಿ ಈಗ. ಫ್ರೆಂಡ್ಸ್ ಸಾಯಂಕಾಲ ಇವಾಗ ತೂತ್ಕುಡಿ ಸಿಟಿ ಒಳಗೆ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಲೋಡಿಂಗ್ ಟ್ರಾನ್ಸ್ಪೋರ್ಟ್ದವ್ರು ಇಲ್ಲೇ ಬಂದುಬಿಡ್ರಿ ಒಳಗಡೆ ಅಂತಂದ್ರೆ ಇವ್ರು ಕರ್ಕೊಂಡು ಹೊಂಟ್ರ. ನಮ್ಮನ್ನ ಇವರ ಆಫೀಸ್ ಬ್ರೋಕರ್ ಇವನ ಕರ್ಕೊಂಡು ಹೊಂಟಾನ. ನಮ್ಮ ಗಾಡಿ ಮತ್ತೊಂದು ಗಾಡಿ ಕರ್ಕೊಂಡು ಹೊಂಟಾನ. ಯಾರಿಗೆ ಹಂಗೆ ಯಾವ ಗಾಡಿ ಬರ್ತಾವೆ ಇಲ್ಲಿ ತೂತ್ಕುಡಿಗೆ ಹೆಂಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಇವರು. ಕರ್ಕೊಂಡು ಹೋಗಿ ಟ್ರಾನ್ಸ್ಪೋರ್ಟಿಗೆ ಹಸ್ಬಿಡ್ತಾರೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನಮ್ಗೆ ಏನಪ್ಪ ಅನ್ನೋದು. ಇವಾಗ ಲೋಡಿಂಗ್ ಏನಿಲ್ಲ, ಸೀದಾ ಹೋಗಿ ಅಲ್ಲಿ ಗಾಡಿ ಸೈಡ್ ಹಚ್ಚಿ ಮಲ್ಕೊಳೋದು. ನಾಳೆ ಬೆಳಗ್ಗೆ ಲೋಡಿಂಗ್ ಕನ್ಫರ್ಮು ಎಲ್ಲೇ ಒಂದು ಕಡೆ ಮಾಡ್ತೀನಿ ಅಂತ ಹೇಳ್ಯಾರ. ಹಾಗಾಗಿ ನಾವು ಹೊಂಟೀವಿ ಅಲ್ಲಿಗೆ, ಅದೇ ಟ್ರಾನ್ಸ್ಪೋರ್ಟಿಗೆ. ಫ್ರೆಂಡ್ಸ್ ಇವತ್ತಿಂದ ಏನಪ್ಪ ವಿಡಿಯೋ ಬ್ಲಾಗ್ ಅಂದ್ರೆ ಜಾಸ್ತಿ ವಿಡಿಯೋ ಬ್ಲಾಗ್ ಏನು ಮಾಡಿಲ್ಲ. ಬಟ್ ಬೆಳಗ್ಗೆಯಿಂದ ಟೋಲ್ ಹತ್ರನೇ ಇದ್ವಿ. ಬೆಳಗ್ಗೆ ನಾಷ್ಟ ಮಾಡಿ ಬಂದು ತರಬೇವ್ರು, ಮಧ್ಯಾಹ್ನ ಊಟನ ಅಲ್ಲೇ ಮಾಡಿದ್ವಿ. ಇವಾಗ ಒಬ್ಬರು ಬ್ರೋಕರ್ ಸಿಕ್ಕಿದ್ರು. ಆ ಬ್ರೋಕರ್ ಕರ್ಕೊಂಬಂದು ನಮಗೆ ಇಲ್ಲಿ ತಂದು ಟ್ರಾನ್ಸ್ಪೋರ್ಟಿಗೆ ಹಚ್ಚಾರ. ಇವತ್ತು ಲೋಡಿಂಗ್ ಕೇಳಿದ್ವಿ ಎಲ್ಲೆಲ್ಲಿಗಪ್ಪ ಅಂದ್ರೆ ಒಂದು ಮಾಲೂರು ಅಂತ ಹೇಳಿದ್ರು. ಅದು ಗಾಡಿ ಏನೋ ದೊಡ್ಡದಾಗತ್ತೆ ಬೇಡ ಅಂತ ಹೇಳಿದ್ರಂತ. ದೇವನಹಳ್ಳಿ ಒಂದು ಇತ್ತು. ದೇವನಹಳ್ಳಿ ನಾವು ಏನಂದೀವಪ್ಪ ಅಂದ್ರೆ ದೂರ ಆಗುತ್ತೆ, ಕಮ್ಮಿ ಬಾಡಿಗೆ ಬೇಡ ಅಂತಂದ್ವಿ. ಮಂಗಳೂರು ನೋಡ್ರಿ, ಇಲ್ಲಿ ಕಾಸರಗೋಡು ಮಂಗಳೂರು ಇದ್ರೆ ನೋಡ್ರಿ ಅಂತೇಳಿ ನೋಡ್ತೀವಿ ಅಂದಾರ. ಏನು ಮಾಡ್ತಾರೆ ಗೊತ್ತಿಲ್ಲ. ಒಂದು ತೂತು ಹೊಡಿ ಯಾವುದೋ ಗೊತ್ತಿಲ್ಲ. ಇಲ್ಲಿ ಬಂದಾಗ ಫಸ್ಟ್ ಟೈಮ್ ನಾವು ಇಲ್ಲಿದ್ರೆ ಈಗ ಲೋಡ್ ಮಾಡ್ತಾ ಇರೋದು ಫಸ್ಟ್ ಟೈಮು. ಏನಾಗುತ್ತಮ್ಮ, ಫಸ್ಟ್ ಟೈಮ್ ನಾವು ಒಂದು ಕಡೆ ಹೋದಾಗ ಟ್ರಾನ್ಸ್ಪೋರ್ಟ್ದವರು ಗೊತ್ತಿದ್ದವ್ರ ಕಡೆ ಟೆನ್ಷನ್ ಇರೋಲ್ಲ. ಗೊತ್ತಿಲ್ಲಾರ ಫಸ್ಟ್ ಟೈಮ್ ಏನಾದ್ರು ಬಂದು ತುಂಬ್ತಿರ್ತೀವಲ್ಲ, ಕೆಲವೊಂದು ಕಡೆ ಏನಾಗುತ್ತಪ್ಪ ಅಂದ್ರೆ ಹೇಳ್ತಿರ್ತಾರೆ, ಹೇಳೋದೊಂದು ಮಾಡೋದೊಂದು ಮಾಡ್ತಿರ್ತಾರೆ. ಇವತ್ತು ಹಂಗೆ ಆಯ್ತು ನಮ್ಮದು. ಇವತ್ತು ಲೋಡ್ ಮಾಡಿಸ್ತೀವಿ ಕಳಿಸ್ತೀವಿ ಅಂದವರು ಲಾಸ್ಟಿಗೆ ಹ್ಞೂ ಅಂದಾರ, ಎಲ್ಲ ಮುಗಿದೈತಿ. ಲಾಸ್ಟಿಗೆ ಪಾಲ್ಟಿ ಬ್ಯಾಡ ಅಂದಾರ, ಗಾಡಿ ಉದ್ದಾಗತ್ತಂತ. ಅದಕ್ಕೆ ಸಂಬಂಧ ಕ್ಯಾನ್ಸಲ್ ಮಾಡಿದ್ವಿ ಅಂತ ಹೇಳಿದ್ರು. ಏನು ಮಾಡೋದು, ಸುಮ್ಮನೆ ಟೈಮ್ ಎಷ್ಟತ್ತು. ಇವಾಗ ಏನಪ್ಪ ಅಂದ್ರೆ ಹೋಗಿ ಊಟ ಪಾರ್ಸಲ್ ತೊಗೊಂಬಂದೆ. ಇಲ್ಲೇ ಆಫೀಸ್ ಕಡೆ ಹಾಕಿ ಗಾಡಿ ಇಲ್ಲೇ ನಿಂತ ಅಷ್ಟು ಗಾಡಿ ಪರೋಟ ತೊಗೊಂಬಂದಿವಿ. ಊಟ ಮಾಡತ್ತ ನಮ್ಮ ಹುಡುಗ. ಇವಾಗ ನಾನು ಊಟ ಮಾಡ್ಬೇಕು. ಊಟ ಮಾಡಿ ಸ್ಲೀಪಿಂಗ್ ಇವತ್ತು. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಇದು ಟ್ರಾನ್ಸ್ಪೋರ್ಟು. ಇವೆಲ್ಲ ಗಾಡಿ ಇಲ್ಲೊಂದು ಎರಡು ನಿಂತವು, ಇಲ್ಲೊಂದು ಎರಡು ನಿಂತೈತಿ, ಇನ್ನೊಂದು ಐತಿ. ನೋಡ್ತೀವಿ, ನಾಳೆ ಬೆಳಗ್ಗೆ ಹೇಳ್ತೀವಿ ಅಂದಾರ. ಹಾಗಾಗಿ ನಾವು ವೇಟ್ ಮಾಡಾಕತ್ತೀವಿ. ಫಸ್ಟ್ ಟೈಮ್ ಬರ್ತೀವಲ್ಲ, ಎಲ್ಲ ಸಮಸ್ಯೆ ಹಾಕವು. ಬರ್ರಿ ಪರೋಟ ತೊಗೊಂಬಂದು ಹೋಗಿ ಪಾರ್ಸಲ್. ಎರಡದ ನೋಡಿ ಪರೋಟ, ಸಣ್ಣ ಗುಂಡಗ ಇಟ್ಟಿಟ್ಟ ಪರೋಟ. ಇದನ್ನ ತಿನ್ನೋನು, ಊಟ ಗಿಟ ಮಾಡಿ ಆರಾಮ್ ಮಲ್ಕೊಳೋಣ ಅಂತ. ಪರೋಟ ಬರಾಬರಿ ಇದಾವಿಲ್ಲಪ್ಪ, ಚಲೋ ಅದ. ಡಿಫ್ರೆಂಟ್ ಅಂತೇನೆ. ದಿ ನೆಕ್ಸ್ಟ್ ಡೇ. ಹಾಯ್ ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಏನೇನು ನೈಟ್ ಅಂದರು ಇಲ್ಲೇ ಮಲ್ಕೊಂಡಿವಿ. ಇವಾಗ ಎದ್ದು ಫ್ರೆಶ್ ಅಪ್ ಆಗಿದೆ. ಸ್ವಲ್ಪ ನಾಷ್ಟ ಪಾರ್ಸಲ್ ತೊಗೊಂಬಂದಿನಿ ಹೊರಗಡೆ ಹೋಗಿ. ಸೊ ಟ್ರಾನ್ಸ್ಪೋರ್ಟ್ದವರು ನಿಮ್ಮ ಗಾಡಿ ಕಂಟಿನ್ಯೂರ್ ಐತಿ, ಹಂಗೈತಿ ಹಿಂಗೆ ಐತಿ ಅನ್ನೋ ಥರ. ನಾನು ಅದ್ರ ಸತಿ ನೋಡ್ಬೇಕು, ಇನ್ನೊಂದು ಸತಿ ವಿಚಾರ ಮಾಡಿ ಏನಾರು ಮತ್ತು ಬೇರೆ ಪ್ಲ್ಯಾನ್ ಮಾಡ್ಬೇಕು ಅಂತ ವೇಟ್ ಮಾಡ್ತಾಯಿದ್ದೀವಿ. ಹೋಗಿದ್ದೇನೋ ಬಂದು ನಾನು ಕೇಳ್ತೀನಿ. ಲೋಡಿಂಗ್ ಎಲ್ಲ ಕೇಳ್ಕೊಂಬಂದ್ವಿ. ಲೋಡಿಂಗ್ ಏನೋ ಬೆಂಗಳೂರು ಕಡೆ ಐತೆ ಅನ್ನೋ ಥರ. ಬರ್ರಿ ಇವಾಗ ನಾಷ್ಟ ಮಾಡೋಣ. ಮಲ್ಲೇಕ ನಾಷ್ಟ ಮಾಡ್ಕೊಂಡು ಸೀದಾ ಕೇಳ್ಕೊಂಡು. ನಾಷ್ಟ ಏನಪ್ಪ ಅಂದ್ರೆ ಇಡ್ಲಿ, ಪೂರಿ, ವಡೆ. ಒಂದೊಂದು ಪ್ಲೇಟ್ ತಂದಿದ್ವಿ, ಎಲ್ಲ ಒಂದು ಮಿಕ್ಸಡ್ ಅನ್ನ ಹಾಕ್ಕೊಂಡು ಉಣಾತೀವಿ. ಈಗ ಒಂಥರ ಡಿಫ್ರೆಂಟ್ ಮಾಡ್ಯಾರಪ್ಪ ಫ್ರೆಂಡ್ಸ್. ಇವಾಗ ಹೊಂಟಿವಿ ಲೋಡಿಂಗ್ ಮಾಡೋಕೆ ಆಫೀಸಿಂದ. ಯಾರು ಲೋಕಲ್ ಗೈಡ್ ಕರ್ಕೊಂಡು ಹೊಂಟಿವಿ. ಗೈಡ್ ಚೆನ್ನಾಗಣ. ನೀವು ತೂತ್ಕುಡಿ ಸಿಟಿ ಒಳಗೆ ಮೇನ್ ರೋಡ್ ಅದೇ ಇದೆ. ನಾ ಬಂದಿಲ್ಲ, ನಿನ್ನೆ ನೈಟ್ ಬಂದು ನೋಡಿದ್ದು. इधर से कितना किलोमीटर है?
ಉಪ್ಪು ಲೋಡ್ ಮಾಡೋದು ಇಷ್ಟು ಕಷ್ಟ ಐತೆ ಅಂತ ಗೊತ್ತಾಗಿಲ್ಲ. ಇವು ಟ್ರಾನ್ಸ್ಪೋರ್ಟ್ದವ್ರು ಒಂದು, ಪಾರ್ಟಿ ಒಂದು, ಬ್ರೋಕರ್ ಒಂದು, ಮತ್ತಿವ ಗೈಡ್ ಒಬ್ಬ, ಇನ್ನೊಬ್ಬ ಯಾವನ ಬರ್ಬೇಕಂತ ಚೀಟಿ ಕೊಡ್ಬೇಕಂತ ಇಲ್ಲಿ ಬಂದು ನಿಂತೀವಿ. ಒಳ್ಳೆ ಉಪ್ಪಿನ ಪ್ರದೇಶ, ಚೊಕ್ಕ ಉಪ್ಪು ಬೆಳಿತಾರಪ್ಪ. ಎಲ್ಲಿ ಟಿಪ್ಪರ್ ಅನ್ಸತ್ತಿರ ಉಪ್ಪ ತೊಗೊಂಡು ಹೇಳ್ತಾರೆ, ಮಣ್ಣು ತುಂಬ್ದಂಗೆ ತುಂಬ್ತಾರೆ ಉಪ್ಪಿಲ್ಲಿ. ಗಾಡಿ ಎಲ್ಲ ಕಟ ಮಾಡಿಸಿದ್ವಿ, ಕಟ ಮಾಡಿಸಿವಿ. ಲೇಬರ್ ಎಲ್ಲ ಒಳಗೆ ಹಾಕೊಂಡು ಹೊಂಟಿ ನೋಡಿಲ್ಲ ಡಕ್ಕಿದೊಳಗೆ. ಬರ್ರಿ ಇವಾಗ ಗಾಡಿ ತೊಗೊಂಡು ಹೋಗಿ ಲೋಡ್ ಮಾಡಕ್ಕೆ ಹೊಂಟನು. ಎಷ್ಟು ಮಂದಿ ಬರ್ತಾರೋ, ಎಷ್ಟು ಮಂದಿ ಲೇಬರ್. ಅಂತೂ ಉಪ್ಪು ಮಾಡೋ ಪ್ರದೇಶಕ್ಕೆ ಬಂದಿವಿ ಇವಾಗ. ಇದೇನಪ್ಪ ಅಂದ್ರೆ ಅಷ್ಟು ನಮ್ಮ ಕಡೆ ಹೆಂಗೆ ಗದ್ದೆ ಮಾಡಿ ಭತ್ತ ಬೆಳಿತಾರೆ ನೋಡಿ, ಇಲ್ಲಿ ಸುತ್ತಮುತ್ತ ಬರೀ ಗದ್ದೆ ಮಾಡೋದು, ಉಪ್ಪು ಬೆಳೆಯೋದು. ಅಷ್ಟು ಉಪ್ಪಿನ ನೀರು ಇದೆಲ್ಲ, ಎಲ್ಲ ಮಾಡ್ತಾ ಇದ್ದಾರೆ ಉಪ್ಪಿನ ನೀರು ಇದೆಲ್ಲ. ಇದು ಒಂಥರ ನಿಂತು 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 ಕಲರ್ ಚೇಂಜ್ ಆಗುತ್ತೆ, ವೈಟ್ ಬರ್ತದೆ. ಗಾಡಿ ಹಚ್ಚಿದೆ ನೋಡಿ ಈಗ. ಇದು ಗಾಡಿ ಇಲ್ಲಿ ಒಳಗೆ ಬರೋಕೆ ಅಲ್ಲಿಗೆ ಬಂದೀವಿ. ಒಳಗೆ ಸಿಂಗಲ್ ರೋಡಾಗ ಹಾಸ್ಕೊಂಡು ಬಂದೀವಿ. ರೋಡ್ ಆಗತ್ತೈತಿ. ಉಪ್ಪು ಎಷ್ಟು ಉಪ್ಪಿನ ಏರಿಯಾ ಇದು. ಗದ್ದೆ ಈ ಥರ ಹೆಂಗಿರುತ್ತೆ, ಗದ್ದೆ ಮಾಡಿ ನೀರು ನಿಲ್ಲಿಸಿಬಿಡ್ತಾರೆ. ಎಷ್ಟೊಂದು 2 ತಿಂಗಳು ಆಗ್ಬೋದು ಇದು. ಮೊನ್ನೆ ಏನೋ ಮಳೆ ಸಿಕ್ಕಾಬಿಟ್ಟೆ ಆಗಿಲ್ಲ, ಎಲ್ಲ ಇದಾಗಿತ್ತಂತ. ಮತ್ತು ಎಲ್ಲ ರೆಡಿ ಮಾಡ್ಯಾರಂತ. ಊಟ ಮಾಡ್ತಾಯಿದ್ದೀವಿ, ರೈಸ್ ಸಾಂಬಾರು. ಅವರು ತಂದು ಊಟ ಮಾಡ್ತಾಯಿದ್ದಾರೆ. ಅಷ್ಟು ಊಟ ಮಾಡೋಣ ನೀವು 3 ಮಂದಿ ಇಲ್ಲೇ. ರೈಸ್ ನೋಡ್ರಲ್ಲ, ಬೇಸಿಗೆ ಕಟ್ಟಿರೋ ರೈಸ್ 100 ರೂಪಾಯಿ ಒಂದು ಊಟ. 2 ರೈಸ್ ಏನು ಅಡ್ಡಿಲ್ಲ. ರೈಸ್ ಎಲ್ಲ ಚೆನ್ನಾಗಿದೆ. ಸಾಂಬಾರು ಗಿಂಬಾರು ಚಟ್ನಿ ಗಿಟ್ನಿ ಎಲ್ಲ ಬಾರಿ ಕೊಟ್ರೆ. ಲೇಬರ್ ಲೋಡ್ ಮಾಡಕತ್ತಾರೆ. ಇವಾಗ ನಾವು 3 ಮಂದಿ ಊಟ ಮಾಡೋಣ. ಇವರು ಊಟ ಯಾಕೆ ಲೇಟಾಗಿ ಮಾಡಂಗೆ ಕಾಣುತ್ತಾರೆ. ನಾವು ಊಟ ಮಾಡೋದು ಮೊದಲಿಕ್ಕೆ ಹೊಟ್ಟಿಸ್ಬಿಡತ್ತೆ ನಮ್ಮದು. ಗಾಡಿ ಅಂತೂ ಲೋಡ್ ಆಯ್ತು ಕಂಪ್ಲೀಟ್. ಇನ್ನೊಂದು ಸ್ವಲ್ಪ ಐತಿ, ಇನ್ನೊಂದು ಸ್ವಲ್ಪ ಲೋಡ್ ಆದ್ರೆ ಒಂದು 3 ಕಡೆ ಲೋಡ್ ಮಾಡಿದ್ರೆ, ಇಲ್ಲೊಂದು ಕಡೆ, ಅಲ್ಲೊಂದು ಕಡೆ, ಅಲ್ಲೊಂದು ಕಡೆ. ನೋಡಿಲ್ಲ ಉಪ್ಪು ಹೆಂಗೆ ರೆಡಿ ಮಾಡತ್ತಾರಪ್ಪ ಅಂತ. ಹಿಂಗತ್ತೆ ರೆಡಿ ಆಗತ್ತೆ ನೋಡ್ಲಿಲ್ಲ. ಇದು ಉಪ್ಪಿತ್ತು ಪೂರ ದಂಡಿಗೆ ಬಂದಿದ್ದೆ ನೋಡಿ. ಹಿಂಗತ್ತೆ ಇಷ್ಟು ಬೆಳ್ಳ ಕಾಣುತ್ತೆ ಉಪ್ಪ ಇದಾಗ. ಗಾಡಿ ಎಲ್ಲ ಪೂರ ಲೋಡ್ ಮಾಡ್ಕೊಂಡು ಸೀದೆ ಇವಾಗ ಎಲ್ಲಿ ಬಂದಿವಪ್ಪ ಅಂದ್ರೆ ರೋಡಿಗೆ ಬಂದ್ವಿ. ಇಲ್ಲಿದ್ರೆ ತೂತ್ಕುಡಿ ಸಿಟಿ ಇದೆಲ್ಲ, ಇಲ್ಲಿದ್ರೆ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ನಾವು ಇವಾಗ 15 ಕಿಲೋಮೀಟ್ರ್ ಹೋಗ್ತಾಯಿದ್ವಿ. ಪೂರ ನೋಡಿಲ್ಲ ಎಲ್ಲ ಸಿಕ್ಕಾಪಟ್ಟೆ. ಇಲ್ಲೇನು ಫುಲ್ ಉಪ್ಪ ಬೆಳಿತಾರಂತಿಲ್ಲ ನೋಡಿಲ್ಲ. ತೂತ್ಕುಡಿಯಲ್ಲಿ ಟ್ರಾಫಿಕ್ ಆಗೈತಿ. ಯಾವ ಥರ ಟ್ರಾಫಿಕ್ ಆಗೈತಪ್ಪ ಅಂದ್ರೆ ಗೊತ್ತನೇ ಆಗಲ್ಲ. ಇಲ್ಲಿ ನೋಡಿಲ್ಲ, ಈ ಕಡೆ ಲೈನ್ ಬ್ಲಾಕ್, ಈ ಕಡೆ ಲೈನ್ ಬ್ಲಾಕ್, ಆ ಕಡೆ ಲೈನು ಬ್ಲಾಕ್, ಎಲ್ಲ ಬ್ಲಾಕ್. ಇಲ್ಲಿ ಪೊಲೀಸರು ಯಾರು ಬಂದು ಟ್ರಾಫಿಕ್ ಇಲ್ಲ ಮಾಡೋರು ಗಿಡೋರು ಏನಿಲ್ಲ. ಇಲ್ಲಿ ನೋಡಲ್ಲ, ಎಲ್ಲರೂ ನಿಂತು ನೋಡಕತ್ಬಿಟ್ರೆ. ಇಲ್ಲಿ ಹೆಂಗಪ್ಪ ಅಂತೀನಿ ನಂಗೆ ಗೊತ್ತನೇ ಆಗಲ್ಲ. ಒಂದು ತಾಸು ಆತು ನಾವು ಬಂದು ನಿಂತು ಇಲ್ಲಿಗೆ. ಕರೆಕ್ಟ್ 1 ತಾಸು ಆತು. ಇವರೆಲ್ಲ ಮುಂದೆ ನಿಂತಾರೆ. ಎಲ್ಲ ರೆಡಿ ಆಕತ್ರ ಒಳಗೆ. ಜಾತ್ರೆ ಹೊಂಟಂಗೆ ಮಾಡಕತ್ಬಿಟ್ರು ಅಷ್ಟು ಜನ. ಟ್ರಾಫಿಕ್ ಯಾವಾಗ ಫುಲ್ ಆಗುತ್ತೆ. ನಮಗೂ ಆಗ್ಬೇಕಾದ್ರೆ ಟ್ರಾಫಿಕ್. ಫೈನಲಾಗಿ ಬಿಲ್ ಅಂತ ಕೊಟ್ಟರು. ಇವಾಗ 2 ಪಾರ್ಟಿ ಬಿಲ್ ಐತಿ. 2 ಪಾರ್ಟಿದು ಕ್ಯಾಲಿಕಟ್ಟು ದಾಟಿ ಮುಂದೆ ಹೋಗ್ತಿಲ್ಲ, ಅಲ್ಲಿದ್ದಾವೆ. ಒಂದೇ ಕಡೆ ಲೋಡಿಂಗ್ ಮಾಡಿದ್ರೆ ಖಾಲಿ ಮಾಡೋದು 2 ಕಡೆ ಅಂತ ಹೇಳಿದ್ರೆ. ಇನ್ನೊಂದು ಏನಪ್ಪ ಅಂದ್ರೆ ಇದು ಬ್ರೋಕರ್ ಏಜೆಂಟ್ರು. ಇದ್ರಾಗ ಆ್ಯಕ್ಚುಲಿ ನೋಡಿದ್ರೆ ಭಾಳ ಉಳಿಯಂಗಿಲ್ಲ, ಬಾಡಿಗೆ ಕಮ್ಮಿ ಭಾಳ ಐತಿ. ಇದ್ರಾಗ ಅವ್ರಿಗೆ ಒಂದು 3-4 ಸಾವಿರ ರೂಪಾಯಿ ಕಮಿಷನ್ ಕೊಡ್ಬೇಕು ನಾವು. 3-4 ಸಾವಿರ ರೂಪಾಯಿ ಕಮಿಷನ್ ಕೊಟ್ಟು ಲೋಡ್ ಮಾಡ್ಕೊಂಡು ಅಲ್ಲಿ ಖಾಲಿ ಮಾಡಿ ಅವ್ರು ಟೋಪೆ ಬಾಡಿಗೆ ಇದೆ. ಏನು ಅನ್ವರ್ ಟೈಮ್ ಏನು ಮಾಡೋಕ್ಕೆ ಬರೋಂಗಿಲ್ಲ. ಹಂಗೆ ನಾವು ಫಸ್ಟ್ ಟೈಮ್ ಅಲ್ಲ, ಹೊಸ ಬ್ರೋಕರ್ ಸಿಕ್ಕಾಗ ಎಲ್ಲರೂ ಎಕ್ಸ್ಟ್ರಾ ಕಮಿಷನ್ ತಿನ್ನೋಕೆ ಮಾಡ್ಕೊತಾರೆ. ಯಾರು ಕಮ್ಮಿದಾಗ ಇದು ಮಾಡೋಂಗಿಲ್ಲ. ಬರೀ ಇವಾಗ ನಾವು ಹೋಗೋಣ ಅಂತ ಫ್ರೆಂಡ್ಸ್. ಇವಾಗ ಗಾಡಿ ಊಟಕ್ಕೆ ತರ್ಬೀವಿ. ಮನೇಲಿ ಏನೋ ತಿನ್ಕೊಂಬರೋಣ, ಲೇಟ್ ಆಗೈತಿ. ರಾತ್ರಿ ಊಟ ಮಾಡ್ಬೇಕಂತ ಬಂದ್ರೆ ದೋಸೆ ತಿನ್ನಕತ್ತೀವಿ ನಾವು. ಊಟ ಐತಂತ ಮಾಡಿದ್ವಿ, ಇಲ್ಲಿ ಏನಾರ ಊಟ ಇಲ್ಲ ದೋಸೆ ಅಂದ್ರೆ. ನಮಗಂತೂ ನಡೀತಿದ್ದು ದೋಸೆ. ಬಟ್ ನಮ್ಮ ಹುಡುಗ ಏನು ಮಾಡ್ತಾನೆ ಗೊತ್ತಿಲ್ಲ, ಬರೀ ದೋಸೆ ತಿನ್ನಿಸ್ತಾನಂತಾನು. ಗಾಡಿ ತರಬಿ ನೋಡಲಿ.
ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಮಾಡ್ಕೊಂಬಂದ್ವಿ, ಚೊಕ್ಕ ದಾಸಿ ಒಂದು ತಿಂದ್ವಿ, ಮತ್ತೇನಿಲ್ಲ. ಬರ್ರಿ ಇವಾಗ ಸೀದಾ ಹೊಡೋಣ ಅಂತ ಪ್ರಯಾಣ. ಸೀದಾ ಮದುರೈಯಿಂದ ಹೆಂಗೆ ಬಂದಿಲ್ಲ ಅದೇ ರೂಢಿಗೆ ಹೋಗೋದು. ಬಟ್ ಅಲ್ಲಿ ಮುಂದೆ ಕ್ಯಾಲಿಕಟ್ ಹೋಗಿ ಮತ್ತೆ ಹೊಸ ರೂಢಿಗೆ ಹೋಗೋದು ಬೇರೆ ಕಡೆ. ಫ್ರೆಂಡ್ಸ್ ಇವಾಗ ಮದುವೆ ದಾಟಿ ಬಂದ್ವಿ. ಸೊ ಇಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದು ಹೋಗೋಣ ಅಂತ. ಟೈಮ್ ನೋಡಿದ್ರೆ 2 ಗಂಟೆ ಆಯಿತು. ಮದುವೆ ದಾಟಿ ಒಂದು 50 ಕಿಲೋಮೀಟ್ರ್ ಬಂದೀನಿ. ಇಲ್ಲೇ ಗಾಡಿ ಸೈಡ್ ಹಾಕಿದ್ದೀನಿ, ಗಾಡಿ ಸೇಫ್ಟಿ ಐತಿ. ಸೊ ಗುಡ್ ನೈಟ್ ಫ್ರೆಂಡ್ಸ್. ದಿ ನೆಕ್ಸ್ಟ್ ಡೇ. ಫ್ರೆಂಡ್ಸ್ ಬೆಳಗ್ಗೆ ಎದ್ದು ನಾಷ್ಟ ಮಾಡ್ಕೊಂಡು ಹೋಗಕ್ಕೆ ಬಂದೀವಿ. ಟೈಮ್ 9:30 ಆಗೈತೆ. ಇಡ್ಲಿ ನಾನು ತಿಂತಾಯಿದ್ದೀನಿ, ನಮ್ಮ ಅಳಿಯ ಉಪ್ಪಿಟ್ಟು ತಿಂತಾಯಿದ್ದಾನೆ. ಇವಾಗ ಪಾಲಾಚಿ ಹೋಗ್ತಾ ಇದ್ದೀವಿ. ನಾಷ್ಟ ಎಲ್ಲ ಮಾಡ್ಕೊಂಡ್ಬಿಟ್ಟಿವಿ, ಮಧ್ಯಾಹ್ನ ಆಗಕ್ಕೆ ಬಂತೀವಿ. ಊಟ ಮಾಡೋಕ್ಕೆ ತರಬೇಕು ಮುಂದೆ. ರೋಡೆಲ್ಲ ಚೆನ್ನಾಗಿದೆ. ಮಧುರೈಯಿಂದ ಹಿಡ್ಕೊಂಡು ಇಲ್ಲಿ ಮಠ ರೋಡೆಲ್ಲ ಮಸ್ತ್ ಐತಿ. ನೀರಿನ ಒಂದು ಪಂಚರ್ ಆಗೈತೆ, ಹಂಗೆ ಹೊಂಟನ. ನಮ್ದೊಂದು ಟೈರ್ ಹವಾ ಕಮ್ಮಿ ಐತೆ, ಹಂಗೆ ಹೊಂಟಿವಿ. ಆದ್ರೆ ಟೋಲ್ ಮಾತ್ರ ರೆಡಿ ಅದಾವ, ಇಲ್ಲಿ ಟೋಲ್ ರೆಡಿ ಮಾಡತ್ತಾರ. ಫೈನಲಿಗೆ ಇವಾಗ ತಮಿಳ್ನಾಡು ದಾಟಿ ಕೇರಳಕ್ಕೆ ಬಂದ್ವಿ. ಇಲ್ಲೇ ಬೋರ್ಡ್ನಾಗ ಗಾಡಿದೊಂದು ಸೈಡ್ ಹಾಕಿವಿ. ಬಿಸಿಲು ಜಾಸ್ತಿ ಇದೆ, ಹಂಗಾಗಿ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತಂದು ಊಟ ಮಾಡ್ಕೊಂಬರಕ್ಕೆ ಹೊಂಟೀವಿ. ಮಧ್ಯಾಹ್ನಾಗ ಊಟ ಸಿಕ್ಕಿದ್ದೇನಪ್ಪ ಅಂದ್ರೆ ಪರೋಟ ಸಾಂಬಾರು. ಇವಾಗ ಏನಿಲ್ಲ, ಬರೀ ಪರೋಟ ಸಾಂಬಾರು ತಿನ್ಕೊಂಡು ಹೋಗೋಣ. ಪಾಲಕ್ಕಾಡ್ ಬಂದಿವಿ ಇವಾಗ ಜಸ್ಟ್ ಸಾಯಂಕಾಲ ಆಗಕ್ಕೆ ಬಂತು. ಬಿಸಿಲು ನೋಡಿದ್ರೆ ಇದ್ರ ಬಿಸಿಲಿಗೆ ನೋಡಿ ಹಂಗೈತೆ. ಫೈನಲಿಗೆ ಇವಾಗ ಡೀಸೆಲ್ ಹಾಕ್ಸಕ್ಕೆ ಬಂದೀವಿ. ಹೊಸ ರೋಡಿಗೆ ಇವಾಗ ನಾವು ಹೋಗೋದು, ಹೊಸ ರೋಡ್ ಮೇಲೆ ಹೋಗ್ತೀವಿ. ಕ್ಯಾಲಿಕಟ್ ಮ್ಯಾಗೆ ಹೋಗೋಲ್ಲ, ಕ್ಯಾಲಿಕಟ್ ಆ ಕಡೆ ಆಗುತ್ತೆ. ನಾವು ಈಗ ಹೋಗೋದು ಇದೊಂಥರ ಬೇರೆ ರೋಡ್ ಐತಿ. ಗೂಗಲ್ ಮ್ಯಾಪ್ ನೋಡ್ಕೊಂಡು ಹೊಂಟೀವಿ. ಏನಾಗುತ್ತೆ ಗೊತ್ತಿಲ್ಲ, ರೋಡು ಸರಿ ಇಲ್ಲ. ಆದರೆ ಸಿಂಗಲ್ ರೋಡ್, ಎಲ್ಲರೂ ಹೊಂಟ ರೋಡ್ ಗಾಡಿ ಮನೆಗೆ. $3,500 ಡೀಸೆಲ್ ಹಾಕ್ಸಾಗತ್ತೆ ಇವಾಗ. 3,500 ಕನ್ನಡ ಬರುತ್ತಲ್ಲ? ಹಾಂ, ಕನ್ನಡ ಬರೋದು. ನಾನು ಹಿಂದಿಯೇ ಮಾತಾಡಕತ್ತೆ, ಕನ್ನಡ ಬಂದು. ತಮಿಳು ಕನ್ನಡ. ತಮಿಳ್ ಕನ್ನಡ. ಕನ್ನಡ ತಮಿಳ್ನಾಡಲ್ಲಿ ಹುಟ್ಟಿ ಬೆಳೆದು. ಹಾಂ, ಮದುವೆ ಮಾಡಿದ್ದು ಈಗ. ಹೌದಾ? ಹುಟ್ಟಿದ್ದು ತಮಿಳ್ನಾಡ್ದಾಗ, ಬೆಳೆದಿದ್ದಲ್ಲ ಅಲ್ಲಿ. ತಮಿಳು ಕನ್ನಡ. ಹಾಂ, ದೇವರು ಮುಂಗೂರು. ಹಾಂ. ಡೀಸೆಲ್ ಎಲ್ಲ ಹಾಕ್ಸ್ಕೊಂಡು ಇಲ್ಲೇ ಊಟ ಮಾಡಕ್ಕೆ ಬಂದೀವಿ. ಇವಾಗ ಇಲ್ಲೇ ರೈಸ್ ಹೇಳಿವಿ, ಚಿಕನ್ ರೈಸ್ ಹೇಳಿದ್ವಿ. ನಾವು ನೋಡಿದ್ರೆ ನಾರ್ಮಲ್ ರೈಸ್ ಹೇಳಿವಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಫ್ರೈಡ್ ರೈಸ್ ಕೊಡು ಅಂತಂದ್ರೆ ವೈಟ್ ರೈಸ್ನಾಗ ಏನೇನು ಹಾಕಿಕೊಟ್ಬಿಟ್ಟ ನೀವು. ಇದ್ರಾಗ ಏನು ಕಲಿಸಿ ತಿನ್ಬೇಕು. ವೈಟ್ ರೈಸ್ನಾಗ ಹಾಕೊಂತೇನೆ. ಇವಾಗ ನಾವು ಹೋಗ್ತಾ ಇದ್ದೀವಲ್ಲ, ಇದೆಲ್ಲ ಹೊಸ ರೋಡ್ ಇದು. ಈ ರೋಡಿಗೆಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಮ್ಯಾಪ್ ಹಾಕೊಂಡು ಹೊಂಟ್ಕೊಂಡು ರೋಡ್ನಾಗ ಐತೆ, ಮ್ಯಾಪ್ನಾಗ ಬರೀ ಟರ್ನಿಂಗ್. ಕೇರಳ ತುಂಬ ಎಷ್ಟು ರೋಡ್ ಅದಾವಲ್ಲ, ಅಷ್ಟು ರೋಡ್ ತುಂಬ ಊರ ಐತಿ. ಬರೀ ಒಂಥರ ಡಿಫ್ರೆಂಟ್ ಐತಪ್ಪ ಅದು ರೋಡ್. ದಿ ನೆಕ್ಸ್ಟ್ ಡೇ. ಹಾಯ್, ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನಾವು ಖಾಲಿ ಮಾಡಕ್ಕೆ ಬಂದೀವಿ ಪಾಯಿಂಟ್ನಾಗ. ಇಲ್ಲಿ ಯಾವ ಪಾಯಿಂಟಿಗೆ ಬಂದೀವಿ, ಹೆಂಗೈತಪ್ಪ ಅಂದು ಏರಿಯಾ ನೋಡ್ರಲ್ಲ. ಇದು ಫುಲ್ ಎಲ್ಲ ಟೈರ್ ಗಿಡ ನೋಡಿಲ್ಲ, ಇದೆಲ್ಲ ಟೈರ್ ಗಿಡ. ಬಟ್ ನಮ್ಮ ಗಾಡಿ ಕ್ರಾಸಿಂಗ್ ಮಾಡಕತ್ತೀವಿ. ನಾವು ಇಲ್ಲೇ ಸಣ್ಣ ಗಾಡಿ ಕ್ರಾಸಿಂಗ್ ಮಾಡಕತ್ತೀವಿ. ಇವೆಲ್ಲ ಟೈರ್ ಅದ ನೋಡಿಲ್ಲ, ಎಲ್ಲ ಟೈರ್ ಗಿಡ ತೋರಿಸ್ತೀನಿ ನಿಮಗೆ. ಟೈರ್ ಹೆಂಗೆ ಏನೇನು ಮಾಡ್ತಾರಪ್ಪ, ಇವೆಲ್ಲ ಟೈರ್ ಗಿಡ. ಖಾಲಿ ಮಾಡಲೇ ನಾಷ್ಟದ ಹೋಟೆಲ್ ಇಲ್ಲ. ಇಲ್ಲಿ ಹೋಟೆಲ್ನಾಗ ಹೋಗಿಂದ ತಿಂತೀನಿ. ಬಿಸ್ಕಿಟನ್ನು ಕೇಮ್ರಿ ಅದಾವೆ, ಇವನು ತಿನ್ನಕತ್ತೀವಿ. ಇವನ್ನ ತಿನ್ನೋದು ಈಗ ನಾಷ್ಟ ಬದಲಿ, ಇವನ್ನ ತಿನ್ನೋದು. ಮಧ್ಯಾಹ್ನ ಊಟ ಮಾಡ್ಬೇಕು. ಗಾಡಿ ಕ್ರಾಸಿಂಗ್ ಮಾಡ್ತಾ ಇರೋದು ನೋಡಿಲ್ಲ, ರೋಡ್ ಸೈಡ್ ಹಚ್ಚಿ ಇಲ್ಲಿ ಒಳಗೆ ಹೋಗ್ಬೇಕು. ಈ ಸಂಧ್ಯಾಗ ಹೋಗೋದು ನಮ್ಮ ಗಾಡಿ. ಹಂಗಾಗಿ ಇಲ್ಲೇ ರೋಡ್ ಸೈಡ್ ನಿಲ್ಲಿಸಿ ಅವ್ರು ಸಣ್ಣ ಟಿಂಪು ತಂದು ಕ್ರಾಸಿಂಗ್ ಮಾಡತ್ತಾರ. ಲೋಡ್ ಮಾಡ್ಕೊಂಡು ಹೋಗಿ ಹೊಳೆ ಖಾಲಿ ಮಾಡಿ ಒಳಗೆ ಬರ್ಬೇಕು. ಹಂಗಾಗಿ ಲೇಟ್ ಆಗತ್ತೈತಿ. ನಮಗೆ ಇವತ್ತು 2 ಪಾಯಿಂಟ್ ಖಾಲಿ ಮಾಡ್ಬೇಕು. ಇಲ್ಲೇ 270 ಬ್ಯಾಗ್ ಅದಾವೆ, ಒಂದು ಕಡೆ ಬರೀ 140 ಬ್ಯಾಗ್ ಅದಾವೆ.
ಹೆಂಗೈತೆ ನೋಡಿ, ಪ್ರಶಾಂತ ಇದೆ ವಾತಾವರಣ. ಇವೆಲ್ಲ ಟೈರ್ ಗಿಡ ಹೆಂಗದಾವೆ, ಟೈರ್ ಗಿಡ ಅಂತ ತೋರಿಸ್ತೀನಿ ಅಂದ್ರೆ ಇಲ್ಲಿ ನಮ್ಮ ಗಾಡಿ ಹೋಗಬೇಕಾಗಿದ್ದು ರೂಟ್ ಇದು. ಈ ರೂಟ್ನಾಗ ಒಳಗೆ ಅಲ್ಲಿ ಕಟಿಂಗ್ ಆಗಲ್ಲ ಅಂತಂದು ಗಾಡಿ ಹೋಗಿ ಅಪ್ ಅದಾವಂತ, ಅಪ್ ಮತ್ತು ಇಂಥ ರೋಡ್ನಾಗ ನಮ್ಮ ಗಾಡಿ ತೊಗೊಂಡೋಗಿ ಏನು ಮಾಡೋದು ಅಂತಂದು ಅವರ ಬಂದು ಕ್ರಾಸಿಂಗ್ ಮಾಡ್ತೀನಿ ಅಂತ ಹೇಳ್ಯಾರ. ಟೈರ್ ಗಿಡ ನೋಡಿ ಹೆಂಗದಾವೆ, ಟೈರ್ದು ಇದು ಕಟಿಂಗ್ ಮಾಡ್ತಾರೆ. ಹಿಂಗಿದೆ ಗ್ಯಾಪ್ ಕಟ್ಟಿರ್ತಾರೆ, ಹಿಂಗಿದೆ ಹಿಂಗೆ ಕಟ್ಟಿ ಇದು ಹಾಳೆ, ಇದು ಒಂಥರ ರಬ್ಬರ್ ಹಿಂಗೆ ಸುಲ್ಕೋಂತ ಬಂದ ನೋಡಿಲ್ಲ. ಈಗ ಇಲ್ಲಿಂದ ಹೊಡ್ಕೊಂಡು ಇಲ್ಲಿ ನೋಡ ಸುಲಿತಾರೆ, ಮತ್ತು ಇಲ್ಲಿಂದ ಇಲ್ಕೊಂಡು ಹಿಂಗೆ ಸುಲ್ಕೋಂತ ಬಂದು ಈಗ ಸುಲಿದಿರ್ತಾರೆ. ಇಲ್ಲೈತಿ, ಇಲ್ಲಿ ಬಂದು ಇದ್ರಾಗ ಸೀದ್ರಾಗ ಬೀಳುತ್ತೆ. ಎಲ್ಲ ಗಿಡಕ್ಕೂ ಹಂಗೆ ಕಟ್ಟಾರ ನೋಡಿ, ಸೇಮ್ ಎಲ್ಲ ಗಿಡಕ್ಕೂ ಹಿಂಗೆ ಈ ಥರ ಮಾಡೋದು, ಈ ಥರ ಕಟ್ಟೋದು, ಹಿಂಗೆ ಬೀಳ್ತಾ ಇದೆ. ಬಿದ್ದಿಲ್ಲ, ಎಲ್ಲ ಫುಲ್ ಡ್ರೈ ಆಗೈತಿ. ಇದು ತೊಗೊಂಡಾಗ ಭಾಳ ಹೊಸ್ದಾಗಿ ಕಟ್ಟಾರ, ಯಾರಿಗೆ ಗೊತ್ತು. ಇಷ್ಟು ಗಿಡ ಕಟ್ಟಾರ ಎಲ್ಲ. ಬಟ್ ಇವಾಗ ಏನು ಮೂಮೆಂಟ್ ಎಲ್ಲ ಖಾಲಿ ಆಗಿರ್ಬೇಕು. ಇಲ್ಲಿ ಈಗ ಈ ಥರ ಬರ್ತಾ ಇರ್ತೈತಿ. ಗಾಡಿ ಅಲ್ಲಿ ನಿಲ್ಲಿಸಿ ಇಲ್ಲಿ ಗಾಡಿ ಮಾಡತ್ತಾರ. ಫ್ರೆಂಡ್ಸ್ ಗಾಡಿಯೆಲ್ಲ ಖಾಲಿ ಮಾಡ್ಕೊಂಡು ಹೊಂಟಿವಿ. ಇವಾಗ ಇನ್ನೊಂದು ಕಡೆ ಖಾಲಿ ಮಾಡೋಕೆ, ವಡಕರ ಖಾಲಿ ಮಾಡೋಕೆ ಹೋಗ್ಬೇಕ. ಇಲ್ಲಿದ್ರೆ 50 ಕಿಲೋಮೀಟ್ರ್ ಐತಿ. ಮಧ್ಯಾಹ್ನ ಊಟ ಮಾಡಿಲ್ಲ ನಾವು, ಹೊಂಟಿವಿ. ಯಾರು ಹೋಟೆಲ್ ಸಿಕ್ಕರೆ ಊಟ ಮಾಡೋದು, ಹೋಟೆಲ್ ಕಾಣೋದು. ಇಲ್ಲಿ ಪಂಚರ್ ಅಂಗಡಿಗೆ ಬಂದೀವಿ. ಅದು ಪಂಚರ್ ಆಗಿ ಟಯರ್ ಹವಾ ಹಿಡಿಸ್ಕೊಂಡು ಊಟ ಅಂದರೂ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲೇ ಇಂಥವು ಜ್ಯೂಸ್ ಗೀಸ್ ತಿನ್ಕೊಂಡು ಚಹಾ ಕುಡ್ಕೊಂಡು ಹೋಗೋದು. ಮತ್ತೆ ರಾತ್ರಿ ಹೋಗಿ ಖಾಲಿ ಮಾಡ್ಬೇಕು ಗಾಡಿ, ಇಲ್ಲಾಂದ್ರೆ ಲೇಟ್ ಆಗುತ್ತೆ. ಇವಾಗ ಕ್ಯಾಲಿಕಟ್ಟಿಂದ ನಾವು ಕಣ್ಣೂರು ಹೋಗ್ತಿಲ್ಲ, ಆ ರೋಡ್ ಇದೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಗುಡ್ಡ ಇಳಿದು ಬಂದೀವಿ. ಈಗ ಕ್ಯಾಲಿಕಟ್ ಎಲ್ಲೈತೆ ಅನ್ನೋದು ಗೊತ್ತಾಗಲಿಲ್ಲ. ಆದರೆ ಕ್ಯಾಲಿಕಟ್ ದಾಟಿ ಮುಂದೆ ಬಂದ್ವಿ ನಾವು. ವಡಾರ್ಕ ಅಂತ ಖಾಲಿ ಮಾಡೋದು, ವಡಾರ್ಕ ಬಾ ಅಂತ ಹೇಳ್ಯಾರ. ಇಲ್ಲಿದ್ರೆ 24 ಕಿಲೋಮೀಟ್ರ್ ಐತಿ. ಗೂಗಲ್ ಮ್ಯಾಪ್ನಾಗ ಟೈಮಿಂಗ್ 1 ತಾಸು ತೋರ್ಸೋದಕ್ಕೆ. 24 ಕಿಲೋಮೀಟ್ರಿಗೆ 1 ತಾಸು. ಫ್ರೆಂಡ್ಸ್ ಒಟ್ಟಿಯರ್ಕ ಫಿಶ್ ಮಾರ್ಕೆಟಿಗೆ ಬಂದೀವಿ. ಫಿಶ್ ಮಾರ್ಕೆಟ್ ಇದೆಲ್ಲ ಇಲ್ಲಿ ಖಾಲಿ ಮಾಡಾಕತ್ತೆ. ಫಿಶ್ ಮಾರ್ಕೆಟ್ಗೆ ಒಟ್ಟಿಯರ್ಕ ಅಂತ, ಒಟಾರ್ಕ ಒಂಥರ ಡಿಫ್ರೆಂಟ್. ಇಷ್ಟು ಖಾಲಿ ಆಯ್ತು, ಇನ್ನೂ ಸ್ವಲ್ಪ ಐತಿ. ಫ್ರೆಂಡ್ಸ್ ಗಾಡಿಯೆಲ್ಲ ಖಾಲಿ ಮಾಡ್ಕೊಂಡು ಇವಾಗ ಮಾಹಿ ಬಂದ್ವಿ. ಮಾಹಿ ಗಾಡಿ ಇಲ್ಲೇ ಡೀಸೆಲ್ ಹಾಕ್ಸ್ಬೇಕು. ಕೆಲವೊಬ್ಬರು ನಮ್ಮ ಸಬ್ಸ್ಕ್ರೈಬರು ಇವರು ಇಲ್ಲಿದಾರಲ್ಲ ಮೀನಿನ ಗಾಡಿ, ಇವರು ನಾವು ಕೂಡ ಇವಾಗ ಡೀಸೆಲ್ ಹಾಕ್ಸಕ್ಕೆ ಬಂದ್ವಿ ಇಲ್ಲೇ. ಡೀಸೆಲ್ ಎಷ್ಟು? 4,000 ರೂಪಾಯಿ ಡೀಸೆಲ್ ಅಷ್ಟೇ. ಫ್ರೆಂಡ್ಸ್ ಇವಾಗ ಕೊಣ್ಣೂರು ಎಂಟ್ರೆನ್ಸ್ ಬಂದ್ವಿ. ಕೊಣ್ಣೂರು ಇನ್ನೊಂದು 10 ಕಿಲೋಮೀಟ್ರ್ ಐತಿ. ಇಲ್ಲೇ ಊಟಕ್ಕೆ ತರ್ತೀವಿ ಗಾಡಿ. ಇಲ್ಲೇ ಹೋಟೆಲ್ಸ್ ಎಲ್ಲ ಗಾಡಿ ಜಾಸ್ತಿ ತರ್ತಾರೆ. ಮತ್ತೆ ಅಲ್ಲಿ ಸಿಗೋದು ಡೌಟು. ಇಲ್ಲೇ ಪರೋಟ, ರೈಸ್ ಗೀಸ್ ಎಲ್ಲ ಸಿಗ್ತಾವೆ. ಊಟ ಮಾಡ್ಕೊಂಡು ಹೋಗೋಣಂತಿಲ್ಲಿ. ಊಟ ಪರೋಟ ದಿನ ಅದು ನೋಡೋದು. ಪರೋಟ ತಿನ್ಕೊಂಡು ಹೋಗೋಣಂತ. ಫ್ರೆಂಡ್ಸ್ ಇವಾಗ ಊಟ ಮಾಡ್ಕೊಂಡು ಹೊಂಟೀವಿ. ನೋಡಿ ನಮ್ಮ ಬೆಳಗಾವಿ ಗಾಡಿ ಕ್ಯಾಬಿನ ಈ ಲೈನಿಗೆ, ಕೇರಳ ಲೈನಿಗೆ ಚೊಕ್ಕ MT ಇಡ್ತಿರ್ತಾರೆ. ಇವ್ರು ಸಕ್ಕರೆ ತುಂಬ್ಕೊಂಡು ಹೋಗೋದು, ಖಾಲಿ ಮಾಡೋದು, MT ಬರೋದು, ಸಕ್ಕರೆ ತುಂಬ್ಕೊಂಬರೋದು, ಖಾಲಿ ಮಾಡೋದು, MT ಹೋಗೋದು. ಅತಿ ಹೆಚ್ಚು ಈ ಲೈಡಿಗೆ ಮಂಗಳೂರಿಂದ ಕೇರಳ ಹೊಂಟಬ್ರಿ ಬೆಳಗಾವಿ ಗಾಡಿ ಕ್ಯಾಬಿನ ಕಾಣ್ತಾನೆ ನಿಮಗೆ ಜಾಸ್ತಿ. ನೋಡಿಲ್ಲ ಹೆಂಗೆ ಮಾಡತ್ತಾರ, ರೋಡೆಲ್ಲ ರೆಡಿ ಮಾಡಕತ್ತಾರ. ಮಾಡಿ ನಮ್ದು ಅಂತೂ ಚಿಂತೆ ಬಿಟ್ಟು ಹೋಯ್ತು. ಗಾಡಿ ಲೋಡ್ ಮಾಡಿ ಖಾಲಿ ಮಾಡಿದ್ದು ಅದ ಒಂಥರ ನಮಗೆ ಇಂಟ್ರೆಸ್ಟ್. ಆರಾಮ್ ಹೊಂಟ್ಬಿಟ್ಟು ನೋಡಿ. ಈ ನೋಡಿಲಿ ಫ್ರೆಂಡ್ಸ್ ಬೈಕ್ ನೋಡಿಲಿ ಹೆಂಗೆ ಹೊಡೆದಾನ ಪಲ್ಟಿ ಮಾಡ್ಯಾನ ಗಾಡಿ. ಸ್ಪೀಡ್ನಾಗ ಬಂದು ಡಿವೈಡ್ರಿಗೆ ಟಚ್ ಆಗೈತೆ ಗಾಡಿ. ಯಾವ ಬೈಕ್ ಅದು? ರಾತ್ರಿ ಟೈಮ್ನಾಗ ನಿಧಾನ ಇಡಬೇಕು. ರಾಯಲ್ ಎನ್ಫೀಲ್ಡ್.
ಹಾಸ್ಪಿಟ್ಲಿಗೆ ಕರ್ಕೊಂಡು ಹೊಂಟ್ರು ಅರ್ಜೆಂಟಾಗಿ. ಫ್ರೆಂಡ್ಸ್, ಈ ಬ್ಲಾಗ್ ನಾನು ಮೊನ್ನೆನೇ ಅಪ್ಲೋಡ್ ಮಾಡಬೇಕಿತ್ತು. ಸೊ ನಾನು ಅರ್ಜೆಂಟಾಗಿ ಅವತ್ತು ಮಂಗಳೂರಿಗೆ ಬಂದು ಗಾಡಿ ಸೈಡ್ ಹಚ್ಕೊಂಡು ಊರಿಗೆ ಹೋಗಿದ್ವಿ. ಜಾತ್ರೆ ಇತ್ತು ಊರಲ್ಲಿ. ಆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ರೀಸೆಂಟ್ಲಾಗಿ ಮತ್ತು ಇಲ್ಲಿ ಬಂದ ಮೇಲೆ ಈಗ ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೆ. ಅಂದರೆ ನಾನು ಊರಿಗೆ ಹೋಗಿದ್ದು 30ನೇ ತಾರೀಕಿಗೆ ಹೋಗಿದ್ದು, ಮತ್ತು ರಿಟರ್ನ್ ವಾಪಸ್ ಬಂದಿದ್ದು 8ನೇ ತಾರೀಕಿಗೆ. ಹಾಗಾಗಿ ಆ ಬ್ಲಾಗ್ನ ಹಾಕ್ಬೇಕು ಅನ್ಕೊಂತ ಪೆಂಡಿಂಗ್ ಮಾಡ್ಕೊಂತ ಆಯಿತು. ನನಗೆ ಟೈಮ್ ಸಿಗಲೇ ಇಲ್ಲ. ಲಾಸ್ಟಿಗೆ ಅದನ್ನೆಲ್ಲ ಹಂಗೆ ಗ್ಯಾಪ್ ಇತ್ತಲ್ಲ, ಅದನ್ನೆಲ್ಲ ಅಪ್ಲೋಡ್ ಮಾಡಿ ಫಿನಿಶ್ ಮಾಡಿ ಇನ್ನು ಕಂಟಿನ್ಯೂ ಆಗಿ ಇನ್ನು ಮುಂದೆ ನಾಳೆ ಇದು ಎಲ್ಲ ರೆಗ್ಯುಲರಾಗಿ ಬರ್ತಾ ಇರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.